ನಮಸ್ಕಾರ. S18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ನಗರದ ತಿಮ್ಮಾಪುರ ಪೇಟೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ನಿವಾಸಿಗಳೊಂದಿಗೆ ಡಿಸಿ ಮನೆ ಮುಂದೆ ಪ್ರತಿಭಟನೆ. ಡೆಂಗು ಜಾಗೃತಿ ಜಾಥಾ, ಮನೆ ಸುತ್ತಮುತ್ತ ನೀರು ನಿಲ್ಲದಂತೆ ಎಚ್ಚರಿಕೆ ವಹಿಸಲು ಡಾಕ್ಟರ್ ಸುರೇಂದ್ರ ಬಾಬು ಮನವಿ. ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗೇರ ಕೊಲೆ ಆರೋಪಿಗೆ ಕಠಿಣ ಶಿಕ್ಷೆ ನೀಡದಿದ್ದರೆ ಹೋರಾಟಕ್ಕೆ ಶಾಂತಪ್ಪ. ಈಶಾನ್ಯ ಪದವೀಧರ ಕ್ಷೇತ್ರ ಚುನಾವಣೆ, ಪ್ರತಾಪ ರೆಡ್ಡಿಗೆ ಬೆಂಬಲಿಸಲು ವೀರೇಶ್ ಕುಮಾರ್ ಮನವಿ. ಜೆಸ್ಕಾಂ ಎಂಡಿ ರವಿಕರೆ ಲಿಂಗಣ್ಣನವರಿಗೆ ದೂರು, ನಿರ್ಲಕ್ಷ್ಯ ವಹಿಸಿರುವ ಅಧಿಕಾರಿಗಳ ಕ್ರಮದ ಭರವಸೆ. ನಗರದ ತಿಮ್ಮಾಪುರ ಪೇಟೆ ಬಡಾವಣೆ ನಿವಾಸಿಗಳಿಗೆ ಸಮರ್ಪಕ ಕುಡಿಯುವ ನೀರು, ವಿದ್ಯುತ್ ಹಾಗೂ ಸ್ವಚ್ಛತಾ ಸಮಸ್ಯೆಗಳಿಗೆ ನಗರಸಭೆ ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿ ನಿವಾಸಿಗಳಿಂದ ನಗರಸಭೆ ಮಾಜಿ ಸದಸ್ಯ ಹರೀಶ್ ನಾಡಗೌಡ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಮನೆ ಮುಂದೆ ಖಾಲಿ ಕೊಡಗಳೊಂದಿಗೆ ಪ್ರತಿಭಟನೆ ನಡೆಸಿದರು. ಅನೇಕ ದಿನಗಳಿಂದ ಸಮರ್ಪಕ ಕುಡಿಯುವ ನೀರು ಪೂರೈಕೆ ಮಾಡದೇ ಇರುವ ಕುರಿತು ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾರೂ ಸ್ಪಂದಿಸಿಲ್ಲ. ಕೂಲಿ ಕಾರ್ಮಿಕರೇ ಹೆಚ್ಚು ವಾಸಿಸುತ್ತಿರುವ ಬಡಾವಣೆಯಲ್ಲಿ ಜನರು ಕೆಲಸ ಹೋಗಲು ಆಗದೆ, ಇತ್ತ ಬಿಡಲು ಆಗದೆ ಸ್ಥಿತಿ ನಿರ್ಮಾಣವಾಗಿದೆ. ಕುಡಿಯುವ ನೀರಿಗಾಗಿ ಮಹಿಳೆಯರು ತೀವ್ರ ತೊಂದರೆ ಅನುಭವಿಸುವಂತಾಗಿದೆ ಎಂದು ಮಹಿಳೆಯರು ದೂರಿದರು. ಖಾಲಿ ಕೊಡಗಳೊಂದಿಗೆ ತೆರಳಿದ ಮಹಿಳೆಯರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿ ಮನವಿ ಸಲ್ಲಿಸಿದರು. ಸಮರ್ಪಕ ಕುಡಿಯುವ ನೀರು, ವಿದ್ಯುತ್ ಹಾಗೂ ಸ್ವಚ್ಛತೆ ಒತ್ತು ನೀಡಬೇಕೆಂದು ಆಗ್ರಹಿಸಿದರು. ಡಿಸಿ ನಿವಾಸದ ಮುಂದೆ ಧರಣಿ ನಡೆಸಿದ್ದರಿಂದ ನಿಜಲಿಂಗಪ್ಪ ಕಾಲೋನಿ ಸಂಚಾರಕ್ಕೆ ಅಡಚಣೆಯಾಯಿತು. ನೂರಾರು ಜನ ಮಹಿಳೆಯರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಮಳೆಗಾಲ ಆರಂಭವಾಗುತ್ತಿದ್ದು, ಈ ವೇಳೆ ಸೊಳ್ಳೆಗಳು ಉತ್ಪತ್ತಿ ಹೆಚ್ಚಾಗಿರುವುದರಿಂದ ಡೆಂಗು, ಮಲೇರಿಯಾ ಕಾಯಿಲೆಗಳು ಹರಡುತ್ತಿವೆ. ಮನೆಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನೀರು ನಿಲ್ಲದಂತೆ ಕ್ರಮ ವಹಿಸಿ ರೋಗದ ಲಕ್ಷಣಗಳು ಕಂಡುಬಂದಲ್ಲಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ವೈ ಸುರೇಂದ್ರ ಬಾಬು ಅವರು ಹೇಳಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳ ಕಚೇರಿ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ಡೆಂಗು ದಿನಾಚರಣೆ ನಿಮಿತ್ತ ಹಮ್ಮಿಕೊಂಡ ಜಾಗೃತ ಜಾಥಾದಲ್ಲಿ ಭಿತ್ತಿ ಪತ್ರ ಬಿಡುಗಡೆ ಹಾಗೂ ಜಾಗೃತಿ ಜಾಥಾಕ್ಕೆ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಜಿಲ್ಲೆಯಲ್ಲಿ ಮಳೆಗಾಲ ಆರಂಭವಾಗುತ್ತಿದ್ದು, ಇದರಿಂದ ತಗ್ಗು ಪ್ರದೇಶ ಸೇರಿದಂತೆ ಇನ್ನಿತರ ಕಡೆ ನೀರು ಸಂಗ್ರಹವಾಗುತ್ತದೆ. ನೀರಿನಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗುವುದರಿಂದ ಡೆಂಗ್ಯೂ, ಮಲೇರಿಯಾ, ಮೆದುಳು ಜ್ವರ, ಚಿಕನ್ ಗುನ್ಯಾ ಸೇರಿದಂತೆ ಇತರೆ ರೋಗಗಳು ಹರಡುತ್ತವೆ ಎಂದರು.
ಸಾರ್ವಜನಿಕರಿಗೆ ಜಾಗೃತಿ ವಹಿಸುವುದು ಅಗತ್ಯವಾಗಿದೆ. ಎಲ್ಲ ಕಡೆ ಮಳೆಯಾಗುತ್ತಿದ್ದು ನಿಂತ ನೀರಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗಿ ರೋಗಗಳು ಹರಡುತ್ತವೆ. ಮನೆಯ ಸುತ್ತಮುತ್ತಲಿನ ಹೊಂಡ, ತೆಂಗಿನ ಚಿಪ್ಪು, ಟಯರ್, ಬೇರೆ ಬೇರೆ ಬಿಸಾಡಿದ ವಸ್ತುಗಳಲ್ಲಿ ನೀರು ಸಂಗ್ರಹವಾಗಿ ಸೊಳ್ಳೆಗಳು ಉತ್ಪತ್ತಿಯಾಗುತ್ತವೆ ಎಂದು ತಿಳಿಸಿದರು. ಸಾರ್ವಜನಿಕರು ನೀರು ನಿಲ್ಲದಂತೆ ಕ್ರಮ ವಹಿಸಿ ಮನೆಯ ಬ್ಯಾರೆಲ್ಗಳಲ್ಲಿ ನೀರು ಬದಲಾವಣೆ ಮಾಡಬೇಕು. ಇಲಾಖೆ ಅಧಿಕಾರಿಗಳು ಮನೆ ಮನೆಗೆ ಬಂದು ಸರ್ವೆ ಮಾಡಲು ಬಂದಾಗ ಮಾಹಿತಿ ನೀಡಬೇಕು. ವಿಶೇಷವಾಗಿ ಮಕ್ಕಳು, ವಯೋವೃದ್ಧರು, ಗರ್ಭಿಣಿ ಮಹಿಳೆಯರು ಮನೆಯಲ್ಲೇ ಹೆಚ್ಚು ಇರುವುದರಿಂದ ಅವರಿಗೆ ಕಾಯಿಲೆ ಬರುವ ಸಾಧ್ಯತೆಗಳು ಹೆಚ್ಚಿವೆ ಎಂದರು. ಡೆಂಗು, ಮಲೇರಿಯಾ ಬಂದಾಗ ವಿಪರೀತ ಜ್ವರ, ತಲೆನೋವು, ಮೈಕೈ ನೋವು ಹೆಚ್ಚಾಗುವುದು ಕಂಡುಬರ್ತಿದೆ. ಇಂತಹ ಲಕ್ಷಣಗಳು ಕಂಡುಬಂದಲ್ಲಿ ಹತ್ತಿರದ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ತಪಾಸಣೆ ಮಾಡಿಸಿಕೊಳ್ಳಬೇಕೆಂದು ತಿಳಿಸಿದರು. ಇಂಥ ನೀರು ಸರ್ ರಕ್ತ ಪರೀಕ್ಷೆ ಮಾಡಿಸಿ, ವಾರಕ್ಕೊಮ್ಮೆ ನೀರು ಖಾಲಿ ಮಾಡಿಸಿ ಇಂಥ ನೀರು ಡೆಂಗು ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಮುಖ್ಯವಾಗಿ ನಾವು ಯಾಕೆ ಈ ತಿಂಗಳಲ್ಲಿ ಡೆಂಗು ರೋಗದ ಬಗ್ಗೆ ನಾವು ಅವೇರ್ನೆಸ್ ಮಾಡ್ತಾ ಇದ್ವಿ ಅಂದರೆ, ನಿಮ್ಗೆ ಗೊತ್ತಿದ್ದಂಗೆ ಈಗ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಮಳೆಗಾಲ ಸ್ಟಾರ್ಟ್ ಆದಾಗ ಅಲ್ಲಲ್ಲಿ ನೀರು ನಿಂತ್ಕೊಂಡು ಸೊಳ್ಳೆಗಳು ಉತ್ಪತ್ತಿ ಆಗುವಂಥ ಚಾನ್ಸಸ್ ಭಾಳ ಇರ್ತದೆ. ಸೊ ಸೊಳ್ಳೆಗಳು ಉತ್ಪತ್ತಿ ಆಗೋದ್ರಿಂದ ನಾನಾ ರೋಗಗಳು ಬರ್ತವೆ. ಅದರಲ್ಲೇ ವಿಶೇಷವಾಗಿ ಮಲೇರಿಯಾ ಇರ್ಬೋದು, ಡೆಂಗು ಇರ್ಬೋದು, ಚಿಕನ್ ಗುನ್ಯಾ ಇರ್ಬೋದು, ಜಪಾನೀಸ್ ಎನ್ಸೆಫಲೈಟಿಸ್, ಮೆದುಳು ಜ್ವರ ಇರ್ಬೋದು, ಫಲೇರಿಯಾ ಇರ್ಬೋದು, ಈ ಥರ ರೋಗಗಳು ಒಂದೊಂದು ಈಗ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆದಂಗೆಲ್ಲ ಇವು ರೋಗಗಳು ಬರ್ತವೆ. ಸೊ ಅದಕ್ಕೆ ಸಾರ್ವಜನಿಕರಲ್ಲಿ ನಾವು ಈ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕಂತೇಳಿ ಏನು ಮಾಡ್ತಾಯಿದ್ವಿ, ಈ ಮೇ ತಿಂಗಳಲ್ಲಿ ವಿಶೇಷವಾಗಿ ಮೇ ತಿಂಗಳಲ್ಲಿ ಪ್ರೀ ಮಾನ್ಸೂನ್ ಏನು ಸ್ಟಾರ್ಟ್ ಆಗುತ್ತಲ್ಲ, ಕೆಲವೊಂದು ಈಗಾಗಲೇ ನಮಗೆ ಗೊತ್ತಿದ್ದಂಗೆ ಎಲ್ಲ ಕಡೆ ಮಳೆ ಆಗ್ತಾಯಿದೆ. ಸೊ ಸೊಳ್ಳೆಗಳ ಉತ್ಪತ್ತಿಗಳು ಆಗೋದ್ರಿಂದ ಏನಾಗುತ್ತೆ, ನಮಗೆ ರೋಗ ರುಜಿನಗಳು ಬರುತ್ತೆ. ಸೊ ಅದಕ್ಕೆ ನಾನು ಸಾರ್ವಜನಿಕರಲ್ಲಿ ವಿನಂತಿ ಏನಂದರೆ, ಸೊಳ್ಳೆಗಳ ಉತ್ಪತ್ತಿ ತಾಣಗಳು ವಿಶೇಷವಾಗಿ ನಮಗೆ ಏನಂದರೆ ಈ ಡೆಂಗೂಗೆ ಕಾರಣವಾದಂಥ ಸೊಳ್ಳೆಗಳು ಫ್ರೆಶ್ ವಾಟರ್ ಅಂದರೆ ಒಂದು ಒಳ್ಳೆಯ ಒಂದು ವಾಟರಲ್ಲಿ ಬೆಳೀತಕ್ಕಂಥದ್ದು, ಯಾವುದೇ ಒಂದು ಗಟರಲ್ಲಿ ಅಥವಾ ಆ ನೀರಿನಲ್ಲಿ ಬೆಳೆಯೋಂಗಿಲ್ಲ. ಇವು ಮುಖ್ಯವಾಗಿ ನಮ್ಮ ಮನೆಯ ಸುತ್ತಲಲ್ಲಿ ಇರ್ತಕ್ಕಂಥ ಹೂಕುಂಡಗಳಿರ್ಬೋದು, ಯಾವುದೇ ಒಂದು ಯೂಸ್ ಮಾಡದೆ ಬಿಸಾಕಿದಂಥ ಒಂದು ತೆಂಗಿನ ಚಿಪ್ಪಿರೋದು, ಟೈರ್ಸ್ ಇರ್ಬೋದು, ಬೇರೆ ಬೇರೆ ಏನೋ ಒಂದು ಪಾತ್ರೆಗಳಿರ್ಬೋದು, ಅಂಥ ಪಾತ್ರೆಗಳಲ್ಲಿ ನೀರು ಶೇಖರಣೆ ಆಗೋಂಥದ್ದು ಇವು ಹೆಚ್ಚಾಗಿ ಸೊಳ್ಳೆಗಳು ಬೆಳೀತವೆ. ಮತ್ತು ಇದು ಜಾಸ್ತಿ ಹರಡೋದಿಲ್ಲ, ಅಂದರೆ ಹಾರಾಡೋದಿಲ್ಲ, ಅಲ್ಲೇ ಇರ್ತಕ್ಕಂಥ 4-5 ಮನೆಗಳಲ್ಲಿಗೆ ಸುತ್ತಮುತ್ತ ಇರೋದ್ರಿಂದ ಸಾರ್ವಜನಿಕರ ಮುಖ್ಯ ಏನೋ ಒಂದು ಉದ್ದೇಶ ಇದು ಕೇಳ್ಕೊಳ್ಳೋದೇನೆಂದರೆ, ಈ ಮನೆಯಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ನೀರಿನ ಒಂದು ಏನು ಶೇಖರಣೆಗಳನ್ನು ಪದೇ ಇದು ಚೇಂಜ್ ಮಾಡ್ತಾ ಇರಬೇಕು. ಈಗ ವಿಶೇಷವಾಗಿ ನೀರಿನ ಕೊರತೆ ಇದ್ದಾಗ ಏನು ನೀರು ಶೇಖರಣೆ ಮಾಡ್ತಾರಲ್ಲ, ಬ್ಯಾರಲ್ ಆಗಲಿ, ತೊಟ್ಟಿಗಳಾಗಲಿ, ಬೇರೆಗಳಲ್ಲಿ ಅವನ್ನ ಕನಿಷ್ಠ 15 ದಿವಸಕ್ಕೊಂದು ಸಲ ಚೇಂಜ್ ಮಾಡ್ತಾ ಇರಬೇಕು. ಮತ್ತು ಡ್ರೈ ಡೇ ಅಂತ ಒಂದು ದಿವಸ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ ಆ ನೀರಿನಲ್ಲಿರ್ತಕ್ಕಂಥ ತೊಟ್ಟಿಗಳನ್ನು ಟೋಟಲಿ ಒಂದು ಒಣಗಿಸಿದಾಗ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ತತ್ತಿ ಇರ್ಬೋದು ಎಲ್ಲ. ಈ ಸಂದರ್ಭದಲ್ಲಿ ಜಿಲ್ಲಾ ತರಬೇತಿ ಕೇಂದ್ರ ಪ್ರಾಂಶುಪಾಲ ಡಾಕ್ಟರ್ ವೆಂಕಟೇಶ್, ಚಂದ್ರಶೇಖರಯ್ಯ ಸ್ವಾಮಿ, SW ಶಿವಪ್ರಸಾದ್, DTO ಡಾಕ್ಟರ್ ಶಾಕೀರ್, ಡಾಕ್ಟರ್ ಯಶೋಧ, ಡಾಕ್ಟರ್ ಜಯಂತಿ, ಬಾಬುರಾವ್ ಶೇಗುಣಸಿ, ಆರೋಗ್ಯ ಇಲಾಖೆ ಅಧಿಕಾರಿಗಳು, ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು, ಆಶಾ ಕಾರ್ಯಕರ್ತರು ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ರು. ಹುಬ್ಬಳ್ಳಿಯಲ್ಲಿ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಅಂಜಲಿ ಅಂಬಿಗೇರಯ್ಯಪ್ಪ ಯುವತಿಯನ್ನು ಕೊಲೆ ಮಾಡಿರುವ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಜಿಲ್ಲಾ ಗಂಗಾಮತಸ್ಥ ಸಮಾಜದ ಅಧ್ಯಕ್ಷ ಕೆ ಶಾಂತಪ್ಪ ಒತ್ತಾಯಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಪ್ರೀತಿ ಹೆಸರಲ್ಲಿ ಯುವತಿಯರನ್ನು ಕೊಲೆ ಮಾಡುವ ಹಂತಕ್ಕೆ ಯುವಕರು ಮುಂದಾಗುತ್ತಿರುವುದು ಕಳವಳಕಾರಿ. ಕಠಿಣ ಶಿಕ್ಷೆ ಇಲ್ಲದೆ ಇರುವುದರಿಂದ ಭಯವೇ ಇಲ್ಲದಂತಾಗಿದೆ. ಹುಬ್ಬಳ್ಳಿಯಲ್ಲಿ ಯುವತಿಯರ ಕೊಲೆ ಘಟನೆಗಳು ಹೆಚ್ಚಳವಾಗುತ್ತಿರುವುದು ಆಘಾತಕಾರಿಯಾಗಿದೆ. ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾದರೆ ಮಾತ್ರ ಇಂತಹ ಅವಘಡಗಳನ್ನು ನಿಯಂತ್ರಿಸಲು ಸಾಧ್ಯವಿದೆ. ಕೂಡಲೇ ಸಂಬಂಧಿಸಿದ ಪೊಲೀಸ್ ಸೂಕ್ತ ಮುನ್ನೆಚ್ಚರಿಕೆ ವಹಿಸಬೇಕೆಂದರು.
ಬಡ ಕುಟುಂಬದಲ್ಲಿ ಜನಿಸಿದ ಅಂಜಲಿ ಅಂಬಿಕೇರ ಗಿರೀಶ್ ಸಾವಂತ್ ಎಂಬ ಯುವಕನಿಂದ ಕೊಲೆಯಾಗಿದೆ. ಕೂಡಲೇ ಸರ್ಕಾರ ಕುಟುಂಬಕ್ಕೆ ಸರ್ಕಾರಿ ಉದ್ಯೋಗ ನೀಡುವ ಜೊತೆಗೆ ಆರ್ಥಿಕ ನೆರವು ನೀಡಬೇಕು. ತೆಲಂಗಾಣದ ಮಾದರಿಯಲ್ಲಿ ಆರೋಪಿಗಳನ್ನು ಗುಂಡಿಕ್ಕುವ ಕಾನೂನು ರೂಪಿಸಬೇಕೆಂದು ಆಗ್ರಹಿಸಿದರು. ಬೆಳಿಗ್ಗೆ ಅವರ ಮನೆಯಲ್ಲಿ ಬಂದು ಚಾಕುವಿಂದ ಸುಮಾರು ಸಲ ಚುಚ್ಚಿ ಸಾಯಿಸಿದ್ದಾನೆ. ಆ ಒಂದು ಘಟನೆ ಸಂಬಂಧಪಟ್ಟಂತೆ ಇಡೀ ರಾಜ್ಯ ಸಮಿತಿ, ಜಿಲ್ಲಾ ಸಮಿತಿ ಎಲ್ಲಗಳು ಕೂಡ ಇದನ್ನು ಉಗ್ರವಾಗಿ ಖಂಡಿಸುತ್ತಾ ಈ ರೀತಿ ಹೆಣ್ಣುಮಕ್ಕಳ ಮೇಲೆ ಮೇಲಿನ ಮೇಲೆ ಅವರು ಮನುಷ್ಯತ್ವ ಬಿಟ್ಟು ಕ್ರೂರವಾಗಿ ಹತ್ಯೆ ಮಾಡುವಂಥದ್ದು ಅದು ಅತ್ಯಂತ ಖಂಡನೀಯ. ಇದು ಜಿಲ್ಲಾ ಧರ್ಮ ಸಮಾಜ ಸಮಿತಿ ಎಲ್ಲ ಪರವಾಗಿ ನಾವು ಅದನ್ನು ಉಗ್ರವಾಗಿ ಖಂಡಿಸ್ತೀವಿ. ಆ ಒಂದು ಗಿರೀಶ್ ಸಾವಂತ್ ಅಂತ ಹೇಳಿದ್ದಾನೆ, ಅವರಿಗೆ ಅತ್ಯಂತ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಆಮೇಲೆ ಏನು ಅಂಜಲಿ ಅಂಬಿಕೆ ರಾಯಮ್ಮ ಮನೆಯಲ್ಲಿ ಕೂಡ ಈಗ ತಂಗಿಯವರಿದ್ದಾರೆ ಅಂತ ಗೊತ್ತಾಯಿತು, ಭಾಳ ಕಷ್ಟದಲ್ಲಿದ್ದವರು. ಅವರ ಮನೆ ನಡೆಸಲಿಕ್ಕೆ ಕೂಡ ಭಾಳ ತೊಂದರೆ ಇದೆ. ಅಂಥವರು ಕೂಡ ಸರ್ಕಾರ ಅವರ ಜೀವನ ಉಪಯೋಗಕ್ಕಾಗಿ ಮತ್ತು ಅವರಿಗೆ ಏನಾದರೂ ಒಂದು ಸರ್ಕಾರದಲ್ಲಿ ಆ ಮನೆಯ ಕುಟುಂಬದ ಅವರಿಗೆ ನೌಕರಿ ಕೊಡಬೇಕು. ಇದನ್ನು ಮುಂದೆ ಈ ರೀತಿ ಆಗಲಾರದು. ಈಗಾಗಲೇ ಅದೇ ಭಾಗದಲ್ಲಿ 1-2-3 ಕಡೆ ಆಗಿದೆ, ಬೇರೆ ಕಡೆ ಕೂಡ ಆಗಿದೆ. ಹೆಣ್ಣುಮಕ್ಕಳಲ್ಲಿ ಕೂಡ ಇವತ್ತು ಯಾವುದೋ ಒಂದು ಕುಟುಂಬದವರು ಮುಂಚಿತವಾಗಿ ದೂರು ನೀಡಿದ್ರೂ ಪೊಲೀಸರು ಸ್ಪಂದಿಸದೆ ನಿರ್ಲಕ್ಷ್ಯ ವಹಿಸಿರುವುದಕ್ಕೆ ಘಟನೆ ನಡೆಯಲು ಕಾರಣವಾಗಿದೆ. ಯುವತಿಯರು ಎಚ್ಚರಗೊಳ್ಳಬೇಕಿದೆ. ಪ್ರೀತಿ ಪ್ರೇಮ ಹೆಸರಿನಲ್ಲಿ ಜೀವ ಕಳೆದುಕೊಳ್ಳದೆ ಎಚ್ಚರಿಕೆಯಿಂದಿರಬೇಕೆಂದು ಮನವಿ ಮಾಡಿದರು. ಸರ್ಕಾರ ಕೂಡಲೇ ಆರೋಪಿ ಬಂಧಿಸಿ ಕಠಿಣ ಶಿಕ್ಷೆ ಗುರಿ ಮಾಡದೆ ಹೋದಲ್ಲಿ ರಾಜ್ಯಾದ್ಯಂತ ಸಮಾಜದ ತೀವ್ರ ಸ್ವರೂಪದ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಆದರೆ ಭಯ ಇಲ್ಲಲ್ಲ, ಅನೇಕ ಉದಾಹರಣೆಗಳವ, ಬೇರೆ ಬೇರೆ ಸರ್ಕಾರದಲ್ಲಿ ಕೂಡ ನಡೆದವ. ಭಯ ಇಲ್ಲಲ್ಲ ಅಂತ ಹೇಳ್ತೀನಿ ನಾನು. ಅದು ಯಾವ ಸರ್ಕಾರ ಇರಲಿ, ಈ ಸರ್ಕಾರದ ಈಗ ಇದಕ್ಕಿಂತ ಮೊದಲು ಒಬ್ಬರು ನಮ್ಮ ಸಹೋದರಿ ನೇಹದಾಯಿತು, ಎಷ್ಟು ದೊಡ್ಡ ಪ್ರಚಾರ ಮಾಡಿದರು. ಎಲೆಕ್ಷನ್ ಸಂಬಂಧ ಅದಕ್ಕೆ ನಾವು ರಾಜಕೀಯ ಪಕ್ಷಗಳು ಮಾಡಿದ್ರು, ಅನೇಕ ಕೆಲವು ಮಾಧ್ಯಮದವರು ಮಾಡಿದ್ರು. ನೀವು ಮಾಡಿ ಆಗಿದ್ದು ಸುಳ್ಳು, ಸತ್ಯ. ಅದು ಖಂಡನಾಗಬೇಕು. ಇವ್ರು ಯಾವ ರೀತಿ ಶಿಕ್ಷೆ ಆಗಿದಲ್ಲ ಅವರು ಕೂಡ ಅವ್ರು ಸಮಾಜದವ್ರು ಮಾಡಿದ್ರು. ಈಗ ನೀವೇನು ಸಮಾಜದವ್ರು ಈಗ ಬಂದು ನೀವು ಮಾಡಕತ್ತೀರಿ, ಅವ್ರಂಗೆ ಮಾಡಿದ್ರು. ಅದು ತಪ್ಪಲ್ಲ, ನಾನು ಅದೇ ಹೇಳಿಲ್ಲ, ಅದೇ ಹೇಳಿಲ್ಲ ಸರ್. ನಾನು ಸಮಾಜದ ಬಗ್ಗೆ ಮಾತಾಡಿಲ್ಲ, ಸಮಾಜ ಕಡೆ ಆ ಕಡೆ ನಾವು ಹೋಲಿಸ್ಬೇಡ. ನನ್ನ ಸಮಾಜ ನಾವು ಮಾಡ್ತೀವಿ, ಆ ಸಮಾಜದವ್ರ ಕರ್ತವ್ಯ ಇಡೀ ರಾಜ್ಯದಲ್ಲೇ ಮಾಡಿಲ್ಲ. ನಾವು ಅವ್ರನ್ನ ಹೆಮ್ಮೆ ಪಡ್ತೀನಿ, ಅವ್ರು ಗೌರವಿಸ್ತೀನಿ, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ, ಸಮಾಜ ಅಂತ ಹೇಳ್ಬೇಡಿ. ಆದರೆ ಸರ್ಕಾರಗಳು, ಪಕ್ಷಗಳು ಚುನಾವಣೆ ಸಂದರ್ಭದಲ್ಲಿ ಕೆಲವು ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು ಏನ್ ನಡೆದಾಗ ತೋರಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಮಾಜದ ಉಪಾಧ್ಯಕ್ಷ ಕಡಗೋಳು ಆಂಜನೇಯ, ತಿಮ್ಮಪ್ಪ, ಪ್ರಕಾಶ್ ವಕೀಲ, ಕುರುಡಿ ನರಸಪ್ಪ, ರಾಮಚಂದ್ರ ಕಡಗೋಳು ಸೇರಿದಂತೆ ಅನೇಕರಿದ್ದರು. ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಎನ್ ಪ್ರತಾಪ್ ರೆಡ್ಡಿ ಅವರನ್ನು ಆಮ್ ಆದ್ಮಿ ಪಕ್ಷ ಬೆಂಬಲಿಸಲಿದೆ ಎಂದು ಪಕ್ಷದ ಜಿಲ್ಲಾಧ್ಯಕ್ಷ ವೀರೇಶ್ ಕುಮಾರ್ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜೂನ್ 6ರಂದು ನಡೆಯಲಿರುವ ಪದವೀಧರ ಕ್ಷೇತ್ರ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಗೆ ಪದವೀಧರರು ಮತ ನೀಡುವ ಮೂಲಕ ಬೆಂಬಲಿಸಬೇಕೆಂದು ಮನವಿ ಮಾಡಿದರು. ಕಾಂಗ್ರೆಸ್ ಪಕ್ಷದಿಂದ ಹಿಂದೆ ಗೆಲುವು ಸಾಧಿಸಿದ್ದ ಚಂದ್ರಶೇಖರ್ ಪಾಟೀಲ್ 5 ವರ್ಷದ ಅವಧಿಯಲ್ಲಿ ಪದವೀಧರರ ಸಮಸ್ಯೆಯನ್ನು ಆಲಿಸದೆ ಜಿಲ್ಲೆಗೂ ಬಾರದೆ ನಿರ್ಲಕ್ಷಿಸಿದ್ದಾರೆ.
ಬಿಜೆಪಿ ಅಭ್ಯರ್ಥಿ ಅಮರನಾಥ ಪಾಟೀಲ್ ಸಹ ಅಧಿಕಾರದಲ್ಲಿದ್ದಾಗ ಯಾವುದೇ ಅಭಿವೃದ್ಧಿ ಕೈಗೊಂಡಿಲ್ಲ. ಸ್ವತಂತ್ರ ಅಭ್ಯರ್ಥಿಯಾಗಿರುವ ಪ್ರತಾಪ ರೆಡ್ಡಿಯವರು ಅಭಿವೃದ್ಧಿ ಪರವಾಗಿ ಕೆಲಸ ಮಾಡುವ ಆಸಕ್ತಿ ಹೊಂದಿದ್ದು, ಪದವೀಧರ ಮತದಾರರು ಪ್ರತಾಪ ರೆಡ್ಡಿಯವರಿಗೆ ಪ್ರಾಶಸ್ತ್ಯದ ಮತ ನೀಡಿ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು. ರಾಜ್ಯಾಧ್ಯಕ್ಷರಾದ ಮುಖ್ಯಮಂತ್ರಿ ಚಂದ್ರ ಅವರು ನಾರಾ ಪ್ರತಾಪ್ ರೆಡ್ಡಿ ಅವರು 14ನೇ ತಾರೀಕಿಗೆ ನಾಮಪತ್ರವನ್ನು ಸಲ್ಲಿಸಲಾಗಿದೆ. ತಿಮ್ಮಾಪುರಿ ವೃತ್ತದಿಂದ ಜಗತ್ ಸರ್ಕಲಿನ ವೃತ್ತದಿಂದ ಪಾದಯಾತ್ರೆ ಮಾಡುವ ಮೂಲಕ ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ಅದಕ್ಕಾಗಿ ನಾವು ಎಲ್ಲರೂ ಈಶಾನ್ಯ ಪದವೀಧರ ಕ್ಷೇತ್ರದ ಮತದಾರರಲ್ಲಿ ನಾವು ಇವತ್ತು ಮನವಿ ಮಾಡ್ತಾ ಇದ್ದೇವೆ. ಈ ಸಾರಿ ಒಂದು ಅವರಿಗೆ ಅವಕಾಶ ನೀಡಬೇಕಾಗಿ, ಯಾಕಂದರೆ ನಮ್ಮ ಬಳ್ಳಾರಿ ಭಾಗದ ಆಗಿರ್ತಕ್ಕಂಥ ಅಭ್ಯರ್ಥಿ ಮುಂದೆ ಒಳ್ಳೆಯ ಒಂದು ಅಭಿವೃದ್ಧಿ ಮತ್ತು ನಮ್ಮ ಜಿಲ್ಲೆಗೆ ಹಿಂದುಳಿದ ಜಿಲ್ಲೆಗೆ ಭಾಳಷ್ಟು ಆಸಕ್ತಿಯುಳ್ಳವರು, ಅವರು ಅಭಿವೃದ್ಧಿ ಮಾಡ್ತಾರಂತ ಒಂದು ವಿಶ್ವಾಸವಿಟ್ಟುಕೊಂಡು ನಾನು ಇವತ್ತು 7 ಜಿಲ್ಲೆಯ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು, ಪದಾಧಿಕಾರಿಗಳು, ರಾಜ್ಯಾಧ್ಯಕ್ಷರು ಸೇರಿ ಗಮನ ಮಾಡ್ತಿದ್ವಿ. ಹಿಂದೆ ಆಯ್ಕೆಯಾಗಿರ್ತಕ್ಕಂಥ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಶೇಖರ್ ಪಾಟೀಲ್ ಅವರು ಆಯ್ಕೆಯಾದ ನಂತರ 5 ವರ್ಷಗಳ ಅವಧಿಯಲ್ಲಿ ನಮ್ಮ ರಾಯಚೂರಿಗೆ ಬರಲಿಲ್ಲ. ಅವರು ದುಡ್ಡಲು ಅವಕಾಶವಾಗಲಿಲ್ಲ, ಯಾವುದೂ ಕೆಲಸ ಕಾರ್ಯಗಳು ಆಗಿಲ್ಲ. ಮತ್ತು ಈಗ ಬಿಜೆಪಿ ಅಭ್ಯರ್ಥಿಯಾದಂಥ ಅಮರನಾಥ್ ಪಾಟೀಲ್ ಅವರು ನಾಮಪತ್ರ ಸಲ್ಲಿಸಿದ್ದಾರೆ. ಆದರೆ ಅವರು ಪದವೀಧರ ಈಶಾನ್ಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿಗೆ ಆಯ್ಕೆಯಾಗಿ ಅವರ ಪದವೀಧರ ರೆಗ್ಯುಲರ್ ಡಿಗ್ರಿನೇ ಇಲ್ಲ. ಅವರು ನಮ್ಗೆ ನಿನ್ನೆ ಮಾಹಿತಿ ಬಂದ ಪ್ರಕಾರ ಓಪನ್ ಯೂನಿವರ್ಸಿಟಿ. ಈ ಸಂದರ್ಭದಲ್ಲಿ ಈರೇಶ, ಶಾ ಇಸಾಕ್, ದೇವಾರೆಡ್ಡಿ, ಶಂಕರ ಖಾನಾಪುರ ಸೇರಿದಂತೆ ಅನೇಕರಿದ್ದರು. ನಗರದಲ್ಲಿ ವಿದ್ಯುತ್ ನಿರ್ವಹಣೆ ನಿರ್ಲಕ್ಷ್ಯ ವಹಿಸಿದ ಜೆಸ್ಕಾಂ ಸಿಬ್ಬಂದಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ರಾಹುಲ್ ಬ್ರಿಗೇಡ್ ಮುಖಂಡರು ನಗರದಲ್ಲಿ ಜೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕ ರವೀಂದ್ರ ಕರಿಲಿಂಗಣ್ಣನವರ್ ಅವರಿಗೆ ದೂರು ಸಲ್ಲಿಸಿದ್ದಾರೆ. ದೂರು ಸ್ವೀಕರಿಸಿದ ಅವರು ನಗರ ವಿದ್ಯುತ್ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳಿಗೆ ನೋಟಿಸ್ ನೀಡಿ ಅವರನ್ನು ಅಮಾನತುಗೊಳಿಸುವಂತೆ ಕಾರ್ಯಪಾಲಕ ಅಭಿಯಂತರರಿಗೆ ಸೂಚಿಸಿದರು. ಮನವಿ ನೀಡಲು ಬಂದವರ ಸಮ್ಮುಖದಲ್ಲಿಯೇ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಎಂಡಿ ಅವರು, ಜಿಲ್ಲೆಯಲ್ಲಿ ವಿದ್ಯುತ್ ನಿರ್ವಹಣೆ ನಿರ್ಲಕ್ಷ್ಯ ತೀವ್ರವಾಗಿ ಕೇಳಿಬರುತ್ತದೆ. ವಿದ್ಯುತ್ ಕಡಿತದ ಬಗ್ಗೆ ಸಾರ್ವಜನಿಕರಿಗೆ ಸಂಪೂರ್ಣ ಮಾಹಿತಿ ನೀಡಬೇಕು. ಯಾವುದೇ ಮಾಹಿತಿ ನೀಡದೆ ವಿದ್ಯುತ್ ಕಡಿತಗೊಳಿಸುವುದು ಸರಿಯಾದ ಕ್ರಮವಲ್ಲ. ಗ್ರಾಹಕರಿಂದ ದೂರವಾಣಿ ಕರೆ ಸ್ವೀಕರಿಸಿ ಅವರಿಗೆ ಅಗತ್ಯವಾದ ಸೇವಾ ಸೌಕರ್ಯ ಒದಗಿಸಲು ಆದ್ಯತೆ ನೀಡಬೇಕು. ದೂರು ನೀಡಲು ಬಂದ ಗ್ರಾಹಕರು ವಿದ್ಯುತ್ ಕಡಿತ ಸೇರಿದಂತೆ ಇತರೆ ಅವಘಡ ಸಂಭವಿಸಿದ ಸಂದರ್ಭದಲ್ಲಿ ಯಾರಿಗೂ ಕರೆ ಮಾಡಿದ್ರೂ ಮೊಬೈಲ್ ಸ್ವೀಕರಿಸುವುದಿಲ್ಲ ಅಥವಾ ಸ್ವಿಚ್ ಆಫ್ ಆಗಿರ್ತದೆ. ಇಂಥ ಸ್ಥಿತಿಯಲ್ಲಿ ಅನಾಹುತ ತಪ್ಪಿಸಲು ಯಾರನ್ನು ಕರೆಯಬೇಕು, ಯಾರಿಗೆ ಮಾಹಿತಿ ನೀಡಬೇಕು ಎಂದ ಅಂಬಾಜಿ ಸೇರಿದಂತೆ ಎಲ್ಲರೂ ವ್ಯವಸ್ಥಾಪಕ ನಿರ್ದೇಶಕರನ್ನು ಪ್ರಶ್ನಿಸಿದರು. ಅದು ವೈರಿಂಗ್ ಅಲ್ಲಿ ಹೋಲ್ ಕೂಡ ತೆಗೆದಿದ್ದು ಅಷ್ಟು ಅವರು ತೆಗೆದ ಮೇಲೆ ಹಳೆ ಹೋಲ್ ಕೂಡ ಅಲ್ಲಿ ಎಲ್ಲಿದೆ ಅಂತ ಹೇಳಿ ಮೆಟೀರಿಯಲ್ಸ್ ಎಲ್ಲ ನಾವು ಹಾಕಿದಾಗ ಇವೇನಂತೂ ಗ್ರಾಹಕರ ಪ್ರಶ್ನೆಗಳ ಸುರಿಮಳೆಗೆ ಬೇಸತ್ತ ವ್ಯವಸ್ಥಾಪಕ ನಿರ್ದೇಶಕರು ಒಂದು ಹಂತದಲ್ಲಿ ಹಣೆ ಬಡಿದುಕೊಂಡ ಘಟನೆ ನಡೆಯಿತು. ಸುಟ್ಟ ಪರಿವರ್ತಕ ಉಗ್ರಾಣಕ್ಕೆ ಮರಳಿಸದೇ ಇರುವ ಪ್ರಕರಣ, ಮಚ್ಚಿ ಬಜಾರ್ನಲ್ಲಿ ಅಳವಡಿಸಬೇಕಾದ ವಿದ್ಯುತ್ ಕಂಬ ಮತ್ತು ಇನ್ನಿತರೆ ಸಾಮಗ್ರಿ ಗುತ್ತಿಗೆದಾರರ ಮನೆಯಲ್ಲಿ ಇರುವ ಪ್ರಕರಣ ಸೇರಿದಂತೆ ಕಳೆದ ಅನೇಕ ವರ್ಷಗಳಿಂದ ಇಲ್ಲಿಯೇ ಬೀಡು ಬಿಟ್ಟ ಅಧಿಕಾರಿಗಳನ್ನು ವರ್ಗಾಯಿಸುವ ಇತರೆ ಅಪರಾಧ ಪರಗಳ ಬಗ್ಗೆ ಜೆಸ್ಕಾಂನಿಂದ ಕ್ರಮ ಕೈಗೊಳ್ಳುವಲ್ಲಿ ವಿಳಂಬ ನೀತಿ ಅನುಸರಿಸಲಾಗುತ್ತಿದೆ ಎನ್ನುವ ದೂರು ಸಹ ನೀಡಲಾಯಿತು. ಈ ಪ್ರಕರಣಗಳ ಬಗ್ಗೆ ತಕ್ಷಣವೇ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಪ್ರತಿಕ್ರಿಯಿಸಿದ ವ್ಯವಸ್ಥಾಪಕ ನಿರ್ದೇಶಕರು, ನಗರದಲ್ಲಿ ಯಾರಾದರೂ ವಿದ್ಯುತ್ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ವಹಿಸಿದರೆ ಅವರ ವಿರುದ್ಧ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು. ನಿರ್ಲಕ್ಷಿಸಿದಂಥ ಸಿಬ್ಬಂದಿಗೆ ಕೂಡಲೇ ನೋಟಿಸ್ ಜಾರಿಗೊಳಿಸಿ ಅಮಾನತುಗೊಳಿಸುವಂತಹ ಕಠಿಣ ಶಿಕ್ಷೆ ಕೈಗೊಳ್ಳುವಂತೆ ಆದೇಶಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಗರದ ತಿಮ್ಮಾಪುರ ಪೇಟೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ನಿವಾಸಿಗಳೊಂದಿಗೆ ಡಿಸಿ ಮನೆ ಮುಂದೆ ಪ್ರತಿಭಟನೆ.
ಡೆಂಗು ಜಾಗೃತಿ ಜಾಥಾ ಮನೆ ಸುತ್ತಮುತ್ತ ನೀರು ನಿಲ್ಲದಂತೆ ಎಚ್ಚರಿಕೆ ವಹಿಸಲು ಡಾಕ್ಟರ್ ಸುರೇಂದ್ರ ಬಾಬು ಮನವಿ. ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗೇರ ಕೊಲೆ ಆರೋಪಿಗೆ ಕಠಿಣ ಶಿಕ್ಷೆ ನೀಡದಿದ್ದರೆ ಹೋರಾಟಕ್ಕೆ ಶಾಂತಪ್ಪ. ಈಶಾನ್ಯ ಪದವೀಧರ ಕ್ಷೇತ್ರ ಚುನಾವಣೆ ಪ್ರತಾಪ ರೆಡ್ಡಿಗೆ ಬೆಂಬಲಿಸಲು ವೀರೇಶ್ ಕುಮಾರ್ ಮನವಿ. ಜೆಸ್ಕಾಂ ಎಂಡಿ ರವಿಕರೆ ಲಿಂಗಣ್ಣನವರಿಗೆ ದೂರು, ನಿರ್ಲಕ್ಷ್ಯ ವಹಿಸಿರುವ ಅಧಿಕಾರಿಗಳ ಕ್ರಮದ ಭರವಸೆ.